ನಮಸ್ಕಾರ. ಇವತ್ತಿನ ವಿಡಿಯೋ ಕೇಂದ್ರ ಬಜೆಟ್ ಬಗ್ಗೆ ಇರುತ್ತದೆ. ಕೇಂದ್ರ ಬಜೆಟ್ 2025ರ ಪ್ರಮುಖ ಅಂಶಗಳು: ತೆರಿಗೆ ವಿನಾಯಿತಿಗಳು, ಆದಾಯ ತೆರಿಗೆ ಸ್ಲ್ಯಾಬ್ಗಳು ಮತ್ತು ಇತರ ವಿಷಯಗಳು ಮತ್ತು ಪಿಂಚಣಿ ಕುರಿತು ಈ ವಿಡಿಯೋ ಇರುತ್ತದೆ. ಪ್ರಧಾನಮಂತ್ರಿ ಧನ್ ಧಾನ್ ಕೃಷಿ ಯೋಜನೆ, ಕಡಿಮೆ ಇಳುವರಿ, ಆಧುನಿಕ ಬೆಳೆ, ತೀವ್ರತೆ ಮತ್ತು ಸರಾಸರಿಗಿಂತ ಕಡಿಮೆ ಸಾಲದ ನಿಯತಾಂಕಗಳನ್ನು ಹೊಂದಿರುವ 100 ಜಿಲ್ಲೆಗಳನ್ನು ಒಳಗೊಂಡು ಈ ಯೋಜನೆ ಘೋಷಿಸಲಾಗಿದೆ. ಈ ಬಜೆಟ್ನಲ್ಲಿ ಕೃಷಿ ವಲಯ, ಕಿಸಾನ್ ಕ್ರೆಡಿಟ್ ಕಾರ್ಡ್ದವರಿಗೆ 3 ಲಕ್ಷದಿಂದ 5 ಲಕ್ಷದವರೆಗೆ ಇರಿಸಿದ್ದಾರೆ ಮತ್ತು ಇದರಲ್ಲಿ ಸಬ್ಸಿಡಿ ಕೂಡ ಇರುತ್ತದೆ. ಕೃಷಿ ಕಾರ್ಯಕ್ರಮಕ್ಕೆ 1.7 ಕೋಟಿ ಸಹಾಯ. ಆಸಾಮಿನಲ್ಲಿ ಹೊಸ ಗೊಬ್ಬರ ಕಾರ್ಖಾನೆ, ಅಂಗನವಾಡಿ 8 ಕೋಟಿ ಮಕ್ಕಳಿಗೆ ಪೌಷ್ಟಿಕ ಆಹಾರ, 5 ರಾಷ್ಟ್ರೀಯ ಸ್ಕಿಲ್ ಸ್ಕೂಲ್ ಪ್ರಾರಂಭ, 10,000 ಮೆಡಿಕಲ್ ಸೀಟ್ ಹೆಚ್ಚಿಗೆ ನಿರ್ಧಾರ, ಉದ್ಯೋಗ ಕ್ಷೇತ್ರಕ್ಕೆ ಒತ್ತು, 36 ಗಂಭೀರ ಕಾಯಿಲೆಗಳ ಔಷಧಿಗಳ ವಿನಾಯಿತಿ, ಮೊಬೈಲ್, ಎಲ್ಇಡಿ, ಎಲ್ಸಿಡಿ ಟಿವಿ, ಮೆಡಿಸಿನ್ ಸುಂಕ ಇಳಿಕೆ ಮಾಡಿದ್ದಾರೆ. ಸಂಬಳ ಪಡೆಯುವವರಿಗೆ ತೆರಿಗೆ ವಿನಾಯಿತಿ ಹೆಚ್ಚಿಸಿದ್ದಾರೆ. 12 ಲಕ್ಷದವರೆಗೆ ಆದಾಯ ಹೊಂದಿದವರಿಗೆ ತೆರಿಗೆ ವಿನಾಯಿತಿ ನೀಡಲಾಗಿದೆ. ಇದು ಸಂಬಳ ಪಡೆಯುವ ಉದ್ಯೋಗಿಗಳಿಗೆ ಹೆಚ್ಚಿನ ಲಾಭವನ್ನು ನೀಡುತ್ತದೆ. ರೈತರಿಗೆ ವಿನಾಯಿತಿಗಳು: ಪ್ರಧಾನಮಂತ್ರಿ ಧನ್ ಧಾನ್ ಕೃಷಿ ಯೋಜನೆ, ದ್ವಿದಳ ಧಾನ್ಯಗಳಲ್ಲಿ ಆತ್ಮನಿರ್ಭರತೆ ಕಾರ್ಯಕ್ರಮಗಳ ಮೂಲಕ ರೈತರಿಗೆ ಬೆಂಬಲ ನೀಡಲಾಗಿದೆ. ನೌಕರದಾತರ ವೇತನ ಮತ್ತು ಪಿಂಚಣಿ ಕುರಿತು ಹೇಳುವುದಾದರೆ, ಈ ಬಜೆಟಿನಲ್ಲಿ ಇದರ ಬಗ್ಗೆ ಚರ್ಚಿಸಿಲ್ಲವಾದರೂ ಕೇಂದ್ರ ಸರ್ಕಾರದ ಕಾರ್ಮಿಕ ಇಲಾಖೆಯು ಬಹಳಷ್ಟು ಶಕ್ತಿಯುತವಾಗಿ ಕಾರ್ಯನಿರ್ವಹಿಸುತ್ತಿದೆ. ಇಪಿಎಸ್ 1995 ಅಡಿಯಲ್ಲಿ 2014ರಿಂದ ಕೇಂದ್ರ ಸರ್ಕಾರ ಪಿಂಚಣಿಯನ್ನ 1,000 ನೀಡಲಾಗುತ್ತಿದೆ. ಪಿಂಚಣಿದಾರರು ಈ ಮೊತ್ತವನ್ನ 7,500ಕ್ಕೆ ಹೆಚ್ಚಿಸಲು ಒತ್ತಾಯಿಸುತ್ತಿದ್ದಾರೆ. ಇದು ಸರಿಸುಮಾರು 6ರಿಂದ 7 ವರ್ಷವಾಯಿತು. ಈಗ ಇದು ಒಂದು ಹಂತಕ್ಕೆ ಬಂದಿದೆ. ಈ ಒಂದು ಆಶಾದಾಯಕ ಸ್ಥಿತಿ ಬಂದಿದೆ. ಕೇಂದ್ರ ಕಾರ್ಮಿಕ ಇಲಾಖೆ ಈ ಕುರಿತು ಅತಿ ವೇಗದಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತದೆ. ಕನಿಷ್ಠ 10 ವರ್ಷಗಳ ಕಾಲ ಕೆಲಸ ಮಾಡಿದ ಉದ್ಯೋಗಿಗಳು ಇಪಿಎಸ್ ಪಿಂಚಣಿ ಪಡೆಯಲು ಅರ್ಹರಾಗುತ್ತಾರೆ. ಮಾಸಿಕ ಪಿಂಚಣಿ ಲೆಕ್ಕಾಚಾರದ ಸೂತ್ರ: ಮಾಸಿಕ ಪಿಂಚಣಿ ಕಳೆದ 60 ತಿಂಗಳ ಸಂಬಳದ ಸರಾಸರಿ ಮೊತ್ತ ಇಂಟು ಇಪಿಎಸ್ಗೆ ಕೊಡುಗೆಗಳ ವರ್ಷಗಳು /70. ಉದಾಹರಣೆಗೆ, ಕಳೆದ 60 ತಿಂಗಳಲ್ಲಿ ಉದ್ಯೋಗಿಯು ಸರಾಸರಿ ವೇತನ 15,000 ಆಗಿದ್ದರೆ ಮತ್ತು ಅವರು 10 ವರ್ಷಗಳ ಕಾಲ ಕೆಲಸ ಮಾಡಿದರೆ ಅವರ ಮಾಸಿಕ ಪಿಂಚಣಿ. ಕೇಂದ್ರ ಬಜೆಟ್ ಈ ಸಾಲಿನ ಆದಾಯ ತೆರಿಗೆ ಸಂಬಂಧಿತ ಪ್ರಮುಖ ಘೋಷಣೆಗಳನ್ನು ಹೀಗೆ: ಈ ಬಜೆಟಿನಲ್ಲಿ 12 ಲಕ್ಷಗಳವರೆಗೆ ಆದಾಯ ಹೊಂದಿದವರಿಗೆ ಯಾವುದೇ ತೆರಿಗೆ ಇಲ್ಲ. ಮಧ್ಯಮ ವರ್ಗದ ತೆರಿಗೆದಾರರಿಗೆ ದೊಡ್ಡ ರಿಯಾಯಿತಿ ನೀಡುತ್ತದೆ. 75,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸಹ ಇರುತ್ತದೆ. ಹೊಸ ಆದಾಯ ತೆರಿಗೆ ಮಸೂದೆ: ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮುಂದಿನ ವಾರ ಹೊಸ ಆದಾಯ ತೆರಿಗೆ ಮಸೂದೆಯನ್ನು ಮಂಡಿಸುವುದಾಗಿ ಘೋಷಿಸಿದ್ದಾರೆ. ಈ ಮಸೂದೆ ಮೂಲಕ ತೆರಿಗೆ ವ್ಯವಸ್ಥೆಯನ್ನು ಸರಳಗೊಳಿಸುವ ಮತ್ತು ಮಧ್ಯಮ ವರ್ಗದ ತೆರಿಗೆದಾರರ ಹೊರೆಯನ್ನು ಕಡಿಮೆ ಮಾಡುವ ಉದ್ದೇಶ ಹೊಂದಿದ್ದಾರೆ. ಬಾಡಿಗೆ ಮೇಲಿನ ಟಿಡಿಎಸ್ ಮಿತಿ: ಬಾಡಿಗೆ ಮೇಲಿನ ವಾರ್ಷಿಕ ಟಿಡಿಎಸ್ ಮಿತಿಯನ್ನು 2.4 ಲಕ್ಷಗಳಿಂದ 6 ಲಕ್ಷಗಳವರೆಗೆ ಹೆಚ್ಚಿಸಲಾಗಿದೆ. ಇದು ಬಾಡಿಗೆ ಆದಾಯ ಹೊಂದಿದವರಿಗೆ ಅನುಕೂಲಕರವಾಗಿದೆ. ಈ ಬದಲಾವಣೆ ತೆರಿಗೆದಾರರಲ್ಲಿ ಹೆಚ್ಚಿನ ಲಾಭವನ್ನು ನೀಡಲಿದ್ದು ಅವರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು
ಸಹಾಯ ಮಾಡಲಿವೆ. ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತು ಶೇರ್ ಮಾಡ್ರಿ ಮತ್ತು ಚಂದಾದಾರರಾಗಿರಿ. ಕೇಂದ್ರ ಬಜೆಟ್ 2025ರಲ್ಲಿ ಆದಾಯ ತೆರಿಗೆ ಸ್ಲ್ಯಾಬ್ಗಳಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಲಾಗಿದೆ. ಹೊಸ ತೆರಿಗೆ ವ್ಯವಸ್ಥೆಯಡಿ ಆದಾಯ ತೆರಿಗೆ ಸ್ಲ್ಯಾಬ್ಗಳನ್ನು ಹೀಗಿವೆ. ವಾರ್ಷಿಕ ಆದಾಯ 3 ಲಕ್ಷವರೆಗೆ ತೆರಿಗೆ ಇಲ್ಲ. 3 ಲಕ್ಷದಿಂದ 7 ಲಕ್ಷವರೆಗೆ 5%, 7 ಲಕ್ಷದಿಂದ 10 ವರ್ಷಕ್ಕೆ 10%, 10 ಲಕ್ಷದಿಂದ 12 ಲಕ್ಷ 15%, 12ರಿಂದ 15 ಲಕ್ಷವರೆಗೆ 20%, 15 ಲಕ್ಷದಿಂದ 30 ಲಕ್ಷವರೆಗೆ ಹೆಚ್ಚಿನವರೆಗೆ 30% ಇರುತ್ತದೆ. ಪಿಂಚಣಿ ಲೆಕ್ಕಾಚಾರದ ಸೂತ್ರ: ಕಳೆದ 60 ತಿಂಗಳ ಸರಾಸರಿ ಸಂಬಳ ಕೊಡಿಗಳು ಮತ್ತು ಅದರದ್ದು ಡಿವೈಡೆಡ್ ಬೈ 70 ಪರಿಷ್ಕರಿಸುವ ಮೂಲಕ ಉದ್ಯೋಗಿಗಳ ಸೇವಾವಧಿ ಮತ್ತು ವೇತನವನ್ನು ಗಮನದಲ್ಲಿಟ್ಟುಕೊಂಡು ಪಿಂಚಣಿ ಪ್ರಮಾಣವನ್ನು ಪ್ರೋತ್ಸಾಹಿಸಲಾಗುತ್ತಿದೆ. ಈ ಕ್ರಮದ ಮೂಲಕ ಹೆಚ್ಚು ಸೇವೆ ಮಾಡಿದ ಅಧಿಕ ಸಂಬಳ ಪಡೆದ ಉದ್ಯೋಗಿಗಳಿಗೆ ಹೆಚ್ಚಿನ ಪಿಂಚಣಿ ಸೌಲಭ್ಯ ದೊರಕುವ ನಿರೀಕ್ಷೆ ಇದೆ. ಕನಿಷ್ಠ ಪಿಂಚಣಿ ಬಗ್ಗೆ ಇನ್ನೂ ಕಾರ್ಮಿಕ ಇಲಾಖೆಯಲ್ಲಿ ಮಾತುಕತೆ ಹಾಗೂ ನಿರ್ಧಾರ ಇರುವುದರಿಂದ ಇನ್ನೇ ಸ್ವಲ್ಪ ದಿನಗಳಲ್ಲಿ ಅದನ್ನು ಈಗ ಅನೌನ್ಸ್ ಮಾಡುವ ಸಾಧ್ಯತೆ ಇದೆ. ನಿವೃತ್ತರ ಆರ್ಥಿಕ ಭದ್ರತೆಗಾಗಿ ಹಂತ ಹಂತವಾಗಿ ಅನುಷ್ಠಾನವನ್ನು ಮಾಡಲಾಗುತ್ತದೆ ಮತ್ತು ಇದು ಆಶಾದಾಯಕವಾಗಿದೆ. ಹೊಸ ಬಜೆಟ್ ಯೋಜನೆಯಡಿ ಪಿಂಚಣಿ ಹೆಚ್ಚಳದ ಪ್ರಮಾಣ ಮತ್ತು ವಿಧಾನದ ನಿಖರ ವಿವರಗಳನ್ನು ಮುಂದಿನ ಬಾರಿ ನಿರ್ಧರಿಸಲಾಗುವುದೆಂದು ತಿಳಿದುಬಂದಿದೆ. ಇದರಲ್ಲಿ ಕಾರ್ಯಕ್ಷಮತೆ ಸಮಗ್ರ ವಿಮರ್ಶೆಯ ಮೂಲಕ ಪಿಂಚಣಿದಾರರಿಗೆ ಉಚಿತವಾದ ಹಣಕಾಸು ಸಹಾಯ ದೊರಕುವಂತೆ ಕ್ರಮ ಕೈಗೊಳ್ಳಲಾಗುತ್ತದೆಂದು ತಿಳಿದುಬಂದಿದೆ. ಪಿಂಚಣಿ ಪ್ರಮಾಣವನ್ನು ಕಾಲಾನುಗತವಾದ ಸೇವಾವಧಿ ವೇತನದ ಪ್ರಗತಿಯನ್ನು ಗಮನದಲ್ಲಿಟ್ಟುಕೊಂಡು ಹೆಚ್ಚಿನ ಪಿಂಚಣಿಯನ್ನ ಮತ್ತು ಈ ಯೋಜನೆಯನ್ನು ರೂಪಿಸಲು ಕ್ರಮ ಕೈಗೊಳ್ಳಲಾಗುತ್ತದೆ. ಆದುದರಿಂದ ತಮಗೆ ನನ್ನ ವಂದನೆಗಳು. ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಲೈಕ್, share and subscribe my YouTube channel Ankush Tech.